ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದೇವಿಕಾನಂದ ಸ್ವಾಮೀಜಿಗಳ ಪಾದಕ್ಕೆ ಅರ್ಪಿಸಿ ದೇವಿಯ ಆಶೀರ್ವಾದವನ್ನು ಪಡೆದು ನನಗೆ ತಿಳಿದ ಎರಡು, ನಾನು ಭಾಷಣಕಾರ ಅಲ್ಲ, ಆದರೂ ಈಗೆಲ್ಲ ನನಗೆ ನಿಮ್ಮ ಎದುರುಗಡೆ ಸಮಾಜದ ಅಧ್ಯಕ್ಷ ಅನ್ನೋ ಥರ ಅವರವ್ರಿಗೆ ತಿಳಿದಂಗೆ ಕೆಲವು ಹೊಗಳು ನುಡಿಯನ್ನು ಹೇಳಿದ್ರು. ಅದಕ್ಕೆ ನಾನು ಅರ್ಹನಲ್ಲ ಅಂತ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ. ಅವ್ರು ಏನು ತಿಳ್ಕೊಂಡವರು ಅದು ಗೊತ್ತಿಲ್ಲ, ಅವ್ರಿಗೆ ಸೇರುತ್ತೆ. ಆದರೆ ನಾನು ನಮ್ಮ ಸಮಾಜದ ಅಲ್ಲಿ ಹುಟ್ಟಿ ಸಮಾಜದಲ್ಲಿ ಬೆಳೆದು ಸಮಾಜದ ವೃತ್ತಿಯಲ್ಲಿ ಅನುಕೂಲ ಪಡ್ಕೊಂಡು ನಾನು ಸಮಾಜಕ್ಕೆ ಯಾವುದೋ ಕಾರಣಾಂತರದಿಂದ ಬಂದು ಸಮಾಜನ ಗುರುತಿಸ್ಕೊಂಡು ಅಲ್ಲಿ ನಾನು ಸೇರಿಕೊಂಡೆ. ನಾನು ಯಾವತ್ತೂ ನನ್ನ ಸ್ಥಾನನ ನಾನು ವೀಕ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಸಮಾಜ ಯಾವತ್ತೂ ಎಲ್ಲರಿಗೂ ಒಂದಾಗಿ ನಿಲ್ತೀವಿ. ಅದರಿಂದ ನೀವು ಹೇಳೋದಕ್ಕೋಸ್ಕರ ಈ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಯಾವತ್ತಿಂದ ಆದ್ರೂ ಇವತ್ತಿನ ದಿವಸ ನಾವೊಂದು ಸ್ಟೇಜ್ ಹತ್ತಿದ್ದೀನಿ. ಇನ್ನೊಂದು ರೌಂಡು ಈ ಎಲೆಕ್ಷನ್ ಮುಗಿದ ಮೇಲೆ ಬರ್ತೀನಿ, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಸಮಾಜನ ಈಕ್ವಲ್ ಆಗಿ ತರ್ತೀನಿ ಅಂತ ಹೇಳಿ ಈ ದೇವಿ ಮುಂದೆ ಪ್ರಾಮಿಸ್ ಮಾಡ್ತೀನಿ. ಎಲ್ಲ ನಮ್ಮ ಸಮಾಜ ಅಂತ ಹೇಳಿ ಎರಡು ಮಾತು ಹೇಳ್ಬೋಗಿದ್ದೀನಿ. ಲೋಕಾಃ ಸಮಸ್ತಃ ಸುಖಿನೋ ಭವಂತು. ಹೇ ಆದಿಶಕ್ತಿ, ಹೇ ಪರಂ ಶಕ್ತಿ, ಹೇ ಜಗಜ್ಜನನಿ, ಹೇ ಜಗದಾಂಬೆ, ಹೇ ಗದ್ದಾಂಬೆ, ಹೇ ದುರ್ಗಾಂಬೆ ನಮೋ ನಮಃ. ಈ ದಿವ್ಯ ಸಾನ್ನಿಧ್ಯ ಅಂದರೆ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಉಗಮವಾದಂಥ ಸ್ಥಾನ. ಇದು ಇತಿಹಾಸ ಹೊಂದಿದಂಥ ಸ್ಥಾನ. ನಾನು ಇಲ್ಲಿಗೆ ತಪಸ್ಸು ಬರಬೇಕಾದ್ರೆ ಆ ತಾಯಿ ನನಗೆ ದರ್ಶನ ಕೊಟ್ಟು, ಈ ಕೆರೆ ಭಾಗದಲ್ಲಿ ಎಷ್ಟೋ ಋಷಿಗಳು ತಪಸ್ಸು ಮಾಡಿದ್ದಾರೆ, ನೀನು ಕೂಡ ಇಲ್ಲಿ ಲೋಕ ಕಲ್ಯಾಣಕ್ಕೆ 1 ವರ್ಷ ತಪಸ್ಸು ಮಾಡು, ಈ ಕ್ಷೇತ್ರದ ಮಹಿಮೆ ಜಗತ್ತಕ್ಕೆ ಹಬ್ಬಿ ನಿನ್ನಿಂದ ಜಗತ್ತ ಕಲ್ಯಾಣ ಆಗಬೇಕಂತ ನನಗೆ ಅನುಗ್ರಹ ಮಾಡಿದ್ರು. ತನ್ನ 2 ಕಣ್ಣಿನಿಂದ ನನಗೆ ಶಕ್ತಿಯನ್ನು ತುಂಬಿದ್ರು. ಹೋಮಕುಂಡದ ಮುಂದೆ ಹನುಮಂತ ತಾಯಿ ಮಾತನ್ನು ಕೇಳ್ತಾ ಇದ್ದ. ಆ ತಾಯಿ ಅವನು ಬಂದಿದ್ದಾನೆ ಕಳಿಸು ಅಂತ ಹೇಳಿದಾಗ ಹನುಮಾನ ನನಗೆ ಆಲಿಂಗನ ಮಾಡಿ ತಾಯಿ ಮುಂದೆ ಕುಂದಿರಿಸಿದಾಗ ಆ ತಾಯಿ ತನ್ನ 2 ಕಣ್ಣಿನಿಂದ ದಿವ್ಯ ಶಕ್ತಿಯನ್ನು ಕೊಟ್ಟು ನನಗೆ ಬರಮಾಡಿಕೊಂಡಳು. ಇಲ್ಲಿ ವಿಶೇಷವಾಗಿ ಇನ್ನೊಂದು ಹೇಳಬೇಕಂದ್ರೆ, ರಾಮಾಯಣದ ಕಾಲದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಹುಡುಕುತ್ತಾ ಬಂದು ಇಲ್ಲಿಂದ ರಾವಣನ ಸ್ಥಾನಕ್ಕೆ ಹೋಗುವಾಗ ದುರ್ಗಾ ಹೋಮವನ್ನು ಮಾಡಿದ್ದು ಈ ಸ್ಥಾನದಲ್ಲಿ ಅಂತ ನನಗೆ ವಾಣಿ ಇದೆ. ಧರ್ಮ ಅಧರ್ಮದ ವ್ಯತ್ಯಾಸ ನಿಮಗೆ ಬೇಡ. ಧರ್ಮ ಯಾವುದಂದರೆ ಶಾಸ್ತ್ರದಲ್ಲಿ ಬರೆದಿರುವುದು ಧರ್ಮ ಅಲ್ಲ, ನಿಮ್ಮ ಮನಸ್ಸಿಗೆ ವಿರುದ್ಧವಾದ ಕೆಲಸ ಮಾಡುವುದು ಧರ್ಮ. ನಿಮ್ಮ ಮನಸ್ಸಿಗೆ ತಿಳಿದಿದ್ದು ಒಳ್ಳೆಯ ಕೆಲಸವನ್ನು ಮಾಡೋದು ಅದೇ ಧರ್ಮ. ಅದಕ್ಕೆ ಬಸವಣ್ಣವರು ಅರಿವೇ ಗುರು ಅಂತ ಹೇಳಿದ್ರು. ಒಬ್ಬ ಮನುಷ್ಯ ಭೌತಿಕವಾಗಿ ಧಾರ್ಮಿಕವಾಗಿ ಬೆಳಿಬೇಕಾದ್ರೆ ತನಗ ತಾನು ಅರಿತುಕೊಂಡಾಗ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಗಣ್ಯರಿಗೂ ನಮಸ್ಕರಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅಧ್ಯಕ್ಷರು ಇವರಿಗೂ ಸಹ ಸನ್ಮಾನವನ್ನು ಸಲ್ಲಿಸಲಾಗುತ್ತದೆ. ದೂಷಣ್ ಚಲನಚಿತ್ರ ನಿರ್ಮಾಪಕರು ಹಾಗೂ ರಾಜು ಮಂತ್ರಿಗಳ ಕೆಳಗಡೆ ಒಬ್ಬೊಬ್ಬರಾಗಿ ಒಂದು ಆಶೀರ್ವಾದ ತೆಗೆದುಕೊಳ್ಳಿ. ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ
ವೇದಿಕೆ ಮೇಲೆ ಆಗಮಿಸಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಪ್ರಸಾದ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.